ಸಂಸದೆ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಹುಟ್ಟುಹಬ್ಬದ ನಿಮಿತ್ತ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ಚಿಕ್ಕೋಡಿ ಸಂಸದೆ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಹುಟ್ಟುಹಬ್ಬದ ನಿಮಿತ್ತವಾಗಿ ಅಥಣಿ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಆಪ್ತ ಸಹಾಯಕರಾದ ರಮೇಶ್ ಸಿಂದಗಿ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಚಿಕ್ಕೋಡಿ ಸಂಸದೆ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಹುಟ್ಟುಹಬ್ಬದ ನಿಮಿತ್ತವಾಗಿ ಅಥಣಿ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಮಾತನಾಡಿದ ಅವರು, ಜಾರಕಿಹೊಳಿ ಕುಟುಂಬ ಇದು ಜಿಲ್ಲೆಗೆ ಅಷ್ಟೇ ಸೀಮಿತವಾಗದೆ ಇಡೀ ರಾಜ್ಯಾದ್ಯಂತ ಸಮಾಜ ಸೇವೆ ಮೂಲಕ ಹೆಸರುವಾಸಿಯಾಗಿದ್ದಾರೆ. ಜಾರಕಿಹೊಳಿ ಕುಟುಂಬದ ಲಕ್ಷ್ಮಿಯಾದ ಸಂಸದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿಯವರ ಹುಟ್ಟುಹಬ್ಬವನ್ನು ಆಡಂಬರದಿಂದ ಆಚರಿಸುವ ಬದಲು ವೃದ್ಧರಿಗೆ, ಅನಾಥಾಶ್ರಮಗಳಿಗೆ, ಅಂಧ ಮಕ್ಕಳಿಗೆ, ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲವನ್ನ ನೀಡುವುದರ ಮೂಲಕ ಅತಿ ಸರಳವಾಗಿ ಹುಟ್ಟುಹಬ್ಬವನ್ನ ಆಚರಿಸುತ್ತಿದ್ದೇವೆ. ದೇವರು ಜಾರಕಿಹೊಳಿ ಕುಟುಂಬಕ್ಕೆ ಇನ್ನಷ್ಟು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಮತ್ತು ಪ್ರಿಯಾಂಕಾ ಜಾರಕಿಹೊಳಿಯವರು ರಾಜಕೀಯವಾಗಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಇದೇ ಸಮಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಸಹಾಯಕರಾದ ರಮೇಶ್ ಸಿಂದಗಿ, ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಬಿಜಿ ಕಾಗಿ, ಡಾಕ್ಟರ್ ಸಿಎಚ್ ಪಾಟೀಲ್, ಡಾಕ್ಟರ್ ಬಿಜಿ ಕನಮಡಿ, ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಾದ ಸುರೇಶ್ ವಾಲಿಕರ್, ಮುಖಂಡರಾದ ಕಾಂಗ್ರೆಸ್ ಪಕ್ಷದ ಭೀಮರಾವ್ ಪೂಜಾರಿ, ಮಹಾವೀರ್ ಆಚರಟ್ಟಿ, ತಮ್ಮಣ್ಣ ಸೇಡಬಾಳಿ, ರಾಹುಲ್ ಕಾಂಬ್ಳಿ, ಸಿರಾಜ್ ಸನದಿ, ಅರುಣ್ ಮೊಮೀನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇವತ್ತು ನಮ್ಮ ಚಿಕ್ಕೋಡಿ ಮತಕ್ಷೇತ್ರ ಲೋಕಸಭಾ ಮತಕ್ಷೇತ್ರದ ಮಾನ್ಯ ಲೋಕಸಭಾ ಸದಸ್ಯರಾದಂಥ ಕುಮಾರಿ ಪ್ರಿಯಾಂಕಾ ಅಕ್ಕ ಜಾರಕಿಹೊಳಿಯವರ ಇವತ್ತು ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ನಮ್ಮ ಅಥಣಿ ಸರ್ಕಾರಿ ಆಸ್ಪತ್ರೆಯ ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲು ನೀರುಗಳನ್ನು ಒಂದು ವಿತರಣೆ ಮಾಡಲಾಯಿತು. ಅದೇ ಥರ ನಮ್ಮ ಬೇರೆ ಬೇರೆ ಅಂಧ ಮಕ್ಕಳ ಶಾಲೆ ಇರ್ಬೋದು, ಆಮೇಲೆ ಕೆಲವು ಆಶ್ರಮಗಳಿಗೆ ನಾವು ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿದ್ದೀವಿ. ಪ್ರತಿ ವರ್ಷವೂ ಈ ಸಲ ಮಾಡ್ತಾ ಬಂದಿದ್ದೀವಿ. ನಮ್ಮ ಜನಪ್ರಿಯ ಮಾನ್ಯ ಸಂಸದರಾದಂಥ ಅವರು ಇನ್ನೂ ಹೆಚ್ಚಿನ ಒಂದು ನಮ್ಮ ಚಿಕ್ಕೋಡಿ ಭಾಗದಾಗ ಇನ್ನೂ ಹೆಚ್ಚಿನ ಒಂದು ಜನಪ್ರಿಯತೆ ಹೊಂದಬೇಕು ಮತ್ತು ಇನ್ನೂ ಹೆಚ್ಚಿನ ಕೆಲಸಗಳನ್ನು ಅವರಿಂದ ಜನ ಭಾಳ ಅಪೇಕ್ಷೆ ಪಡ್ತಾ ಇದ್ದಾರೆ. ಆಗಬೇಕಂತೇಳಿ ನಾವೆಲ್ಲ ಆಶಿಸುತ್ತಾ ಇವತ್ತು ನಾವು ಪ್ರತಿ ವರ್ಷ ಈ ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲು ಹಂಚೋದ್ರ ಮುಖಾಂತರ ಮತ್ತು ಬೇರೆ ಬೇರೆ ವಿವಿಧ ಒಂದು ಹಂತದಲ್ಲಿ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ. ಮೊದಲಿಗೆ ಮಾನ್ಯ ಚಿಕ್ಕೋಡಿ ಲೋಕಸಭಾ ಸಂಸದರಾದಂಥ ಕುಮಾರಿ ಪ್ರಿಯಾಂಕಾ ಅಕ್ಕ ಜಾರಕಿಹೊಳಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಅಥಣಿ ಮತಕ್ಷೇತ್ರ ಮತ್ತು ಕಾಗವಾಡ ಮತಕ್ಷೇತ್ರದಿಂದ ನಾವು ಕೋರ್ತೇವೆ. ಏನು ಒಂದು ಈ ಆವರಣ ಇದೆಯಲ್ಲ, ಇಲ್ಲಿ ಪಾಪ ಈ ಅಂಧ ಮಕ್ಕಳಿಗೆ ತಿರುಗಾಡ್ಲಕ್ಕ ಓಡಾಡಕ್ಕೆ ಭಾಳ ತ್ರಾಸ ಆಗ್ತಿತ್ತು. ಯಾಕಂದ್ರೆ ಅಲ್ಲಿ ಹಳ್ಳುಗಳು ಅದು ಖಾಲಿ ಚುಚ್ಚೋದ್ರಿಂದ ಅವ್ರಿಗೆ ತುಂಬ ನೋವು ಆಗ್ತಿತ್ತು ಅಂತೇಳಿ ನಮಗೆ ಫಾದರ್ ಅವರು ಹೇಳಿದಾಗ ನಾವು ಅಲ್ಲಿ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅವರ ಒಂದು ಗಮನಕ್ಕೆ ತಂದು ಅವರು ಅದನ್ನು ಅಂಧ ಮಕ್ಕಳ ಶಾಲೆಗೆ ಅಂದ್ರೆ ಎಲ್ಲ ಮಾಡಿರಿ ಅಂತೇಳಿ ಅವರು ನಮಗೆ ಒಂದು ಸೂಚನೆ ಕೊಟ್ಟಾಗ ನಾವು ಇಲ್ಲಿ ಸುಮಾರು ಲೋಕಸಭಾ ಅನುದಾನದಲ್ಲಿ 5 ಲಕ್ಷ ರೂಪಾಯಿಗಳನ್ನು ತಾವು ಈ ಆವರಣದಲ್ಲಿ ಪೇವಿಂಗ್ ಹಾಕುವಂಥ ಒಂದು ಈ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಈಗ RDPI ಅಂದರೆ ಜಿಲ್ಲಾ ಪಂಚಾಯಿತಿ ಅಭಿಯಂತರು ಈಗಾಗಲೇ ಇಲ್ಲಿ ಬಂದು ಇದನ್ನೆಲ್ಲ ಒಂದು ಎಸ್ಟಿಮೇಟನ್ನು ಪಡೆದುಕೊಂಡು ಹೋಗಿದ್ದಾರೆ. ಇನ್ನು ಅತಿ ಶೀಘ್ರದಲ್ಲಿ ಈಗ ದಿಲ್ಲಿ ಒಂದು ವಿಶೇಷವಾದಂಥ ಒಂದು ರಿವೇಷನ್ ಇರೋದರಿಂದ 33% ಮಹಿಳಾ ರಿವೇಷನ್ ಇರೋದರಿಂದ ಈಗ ಅವರು ದಿಲ್ಲಿಗೆ ಹೋಗಿದ್ದಾರೆ. ಬಂದ ತಕ್ಷಣ ಒಂದು ದಿನಾಂಕವನ್ನು ನಿಗದಿಪಡಿಸಿ ಇಲ್ಲಿ ಕರ್ಕೊಂಡು ಬರೋದ್ರ ಮುಖಾಂತರ ಇದರ ಕುದುರೆ ಪೂಜೆ ಮಾಡೋದ್ರ ಮುಖಾಂತರ ಈ ಶಾಲೆಗೆ ಒಂದು ಭೇಟಿ ಕೊಡುವಂಥ ಕಾರ್ಯಕ್ರಮವನ್ನು ನಾನು ಇಟ್ಕೋತೀನಿ ಅಂತೇಳಿ ಇವತ್ತು ನಾನು ಹೇಳೋದ್ರ ಮುಖಾಂತರ ಇನ್ನೊಮ್ಮೆ ಅವರಿಗೆ